ದುಡಿತಾ ಇದ್ದೀರಾ? ಯಾರಿಗೋಸ್ಕರ ದುಡಿತಾ ಇದ್ದೀರಾ? ಯಾಕೆ ಸಂಪಾದನೆ ಮಾಡ್ತೀರಾ? ಯಾರಿಗೋಸ್ಕರ ಸೇವಿಂಗ್ಸ್ ಮಾಡ್ತೀರಾ? ಸೊ ನಮ್ಮ ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿರ್ಬೇಕು, ನಾವೇನೋ ಕನಸನ್ನ ಕಂಡಿರ್ತೀವಿ, ಅದು ನನ್ಸ್ ಮಾಡಬೇಕು ಅಂತ ಹೇಳಿ ದಿನ ಪೂರ್ತಿ ಕಷ್ಟಪಟ್ಟು ದುಡಿತೀವಿ, ಒಂದೊಂದು ರೂಪಾಯಿ ಕೂಡ ಸೇವಿಂಗ್ಸ್ ಮಾಡ್ತೀವಿ. ಆದರೆ ನೀವು ಮಾಡುವಂಥ ಈ ಒಂದು ತಪ್ಪು ಸ್ನೇಹಿತರೆ, ನೀವು ಏನು ಕನ್ಸ್ಕೊಂಡಿರ್ತೀರೋ ಅಥವಾ ಏನು ಕಷ್ಟಪಡ್ತಿರ್ತೀರೋ ಅದೆಲ್ಲವನ್ನ ಒಂದು ನಿಮಿಷದಲ್ಲಿ ಹಾಳು ಮಾಡಿಬಿಡುತ್ತೆ. ಹಾಗಾದ್ರೆ ಆ ತಪ್ಪು ಏನು? ನೀವು ಮಾಡುವಂಥ ಹಣಕಾಸಿನ ವಿಚಾರದಲ್ಲಿ ಮಾಡುವಂಥ ತಪ್ಪು ಏನು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇನ್ ಕೇಸ್ ಈ ತಪ್ಪನ್ನ ಮಾಡ್ತಾ ಇದ್ರೆ ಇವತ್ತೇ ನೀವು ಅದನ್ನ ತಿದ್ಕೊಳ್ಬೇಕು. ಸೊ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಈಗ ನೀವೆಲ್ಲರೂ ಕೂಡ ಕಷ್ಟಪಡ್ತಿರೋದು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ, ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ. ಆದರೆ ಒಂದು ಯೋಚನೆ ಮಾಡಿದಿರಾ, ಇನ್ ಕೇಸ್ ನಾಳೆ ನಾವಿಲ್ಲ ಅಂತಂದರೆ ಅಥವಾ ನಮಗೇನೋ ಒಂದು ಪ್ರಾಬ್ಲಮ್ ಆಯಿತು, ಸಮಸ್ಯೆ ಆಯಿತು ಅಂತಂದರೆ, ಸೊ ನಿಮ್ಮ ಒಂದು ಫ್ಯಾಮಿಲಿನ ನೋಡ್ಕೊಳ್ಳೋರು ಯಾರು? ಅವರಿಗೆ ಸಾಕಷ್ಟು ಬರ್ಡನ್ಸ್ಗಳು ಸಡನ್ ಆಗಿ ಬರೋದಕ್ಕೆ ಹೋಗುತ್ತೆ. ಅಂದರೆ ಈಗ ಅಪ್ಪ ಅಮ್ಮ ಅಂತಂದರೆ ಅವ್ರನ್ನ ಯಾರು ನೋಡ್ಕೊಳ್ತಾರೆ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ. ಸೊ ಅವ್ರಿಗೊಂದು ಹೆಲ್ತ್ ಆಗಿರ್ಬೋದು ಅಥವಾ ಮೆಡಿಕಲ್ ಖರ್ಚು ಅಂತ ಬಂದಾಗ ದಿನದ ಖರ್ಚು ಹೆಂಗೆ ನೋಡ್ಕೋತಾರೆ? ಅದೇ ನಿಮ್ಮ ಹೆಂಡತಿ ಅಂತ ಬಂದಾಗ ಮನೆಯ ಖರ್ಚಾಗಿರ್ಬೋದು, ಆ ಫ್ಯಾಮಿಲಿಯನ್ನು ನೋಡ್ಕೊಳ್ಳುವಂಥ ಖರ್ಚಾಗಿರ್ಬೋದು, ಮಕ್ಕಳು ಅಂತ ಬಂದಾಗ ಅವರಿಗೆ ಎಜುಕೇಷನ್ ಯಾವ ರೀತಿಯಾಗಿ ಅಂದ್ರೆ ಫಿನಾನ್ಷಿಯಲಿ ಯಾವ ರೀತಿಯಾಗಿ ನಾವು ಸೆಕ್ಯೂರಿಟಿ ಕೊಟ್ಟಿರ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಸೆಕ್ಯೂರಿಟಿ ಹೇಗೆ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಬಂದ್ರೆ ಮೊದಲನೇದಾಗಿ ಬರುವಂಥದ್ದೇ ಟರ್ಮ್ ಇನ್ಶೂರೆನ್ಸ್. ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿದ್ರಿ ಅಂತಂದ್ರೆ ಇನ್ ಕೇಸ್ ನೀವು ಇಲ್ಲ, ನಿಮ್ಗೇನೋ ಸಮಸ್ಯೆ ಆಯ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಇದು ತುಂಬಾ ಬೆನಿಫಿಟ್ ಅನ್ನ ತಂದ್ಕೊಡುತ್ತೆ. ಸೊ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ನಮ್ಮ ಒಂದು ಇಂಡಿಯಾದಲ್ಲಿ 24 ಇನ್ಶೂರೆನ್ಸ್ ಕಂಪನಿ ಇದೆ ಸ್ನೇಹಿತರೆ. ಆದ್ರೆ ಈ ಒಂದು ಇನ್ಶೂರೆನ್ಸ್ ಕಂಪನಿಯ ಏಜೆಂಟ್ಗಳು ನಿಮಗೆ ಎಲ್ಲೂ ಕೂಡ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇನ್ ಡಿಟೇಲ್ ಆಗಿ ಹೇಳೋದಿಲ್ಲ. ಯಾಕಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಕೊಡುವಂತ ಒಂದು ಪ್ರಾಫಿಟ್ ಏನಿದೆ ಅದು ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ, ಯಾವ ಇನ್ಶೂರೆನ್ಸ್ ಅಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಈಗ ನನ್ನ ಹತ್ರ ಒಂದು 6,000 ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಈಗ ನಾವು ಒಂದು ತಿಂಗಳಿಗೆ ಕಾಫಿ ಕುಡಿಯೋದಕ್ಕಾಗಿರ್ಬೋದು ಅಥವಾ ತಿಂಡಿ ತಿನ್ನೋದಕ್ಕೆ 6,000 ಅಂತೂ ಖರ್ಚೆ ಮಾಡಿರ್ತೀವಿ. ಇದೇ 6,000 ಅಮೌಂಟ್ ಅನ್ನ ನೀವು ವರ್ಷಕ್ಕೆ ಪ್ರೀಮಿಯಂ ಅಮೌಂಟ್ ಆಗಿ ಇನ್ಶೂರೆನ್ಸ್ ಅಲ್ಲಿ ಕಟ್ಟಿದ್ರಿ ಅಂತಂದ್ರೆ, ಇದೇ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಕಟ್ಟಿದ್ರಿ ಅಂತಂದ್ರೆ ನಿಮಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಾ ಸ್ನೇಹಿತರೆ? 1 ಕೋಟಿ ರೂಪಾಯಿ ಸಿಗುತ್ತೆ. ಅಂದ್ರೆ ನೀವು ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಈ 1 ಕೋಟಿ ಯಾವುದೇ ಟ್ಯಾಕ್ಸ್ ಇಲ್ಲದೆ ಸಿಗುತ್ತೆ. ಸೊ ನೀವು ಇಲ್ಲ ಅನ್ನುವಂಥ ನೋವು ಇದ್ದೇ ಇರುತ್ತೆ, ಆದ್ರೂ ಕೂಡ ಫಿನಾನ್ಷಿಯಲಿ ಸೆಕ್ಯೂರಿಟಿ ಅನ್ನುವಂಥದ್ದನ್ನ ನೀವು ನಿಮ್ಮ ಫ್ಯಾಮಿಲಿಗೆ ಕೊಟ್ಟು ಹೋಗಿರ್ತೀರಾ. ಸೊ ಬಹುಶಃ ಅವರಿಗೆ ಲೋನ್ ಸಮಸ್ಯೆ ಕೂಡ ಇರ್ಬೋದು. ಅಂದ್ರೆ ನೀವೇನಾದ್ರೂ ಲೋನ್ ಮಾಡಿಟ್ಟು ಹೋಗಿರ್ತೀರಾ, ಸೊ ಆ ಲೋನ್ ಅನ್ನ ತೀರಿಸ್ಕೊಳ್ಬೇಕಾಗತ್ತೆ. ಮಕ್ಕಳ ಒಂದು ಎಜುಕೇಶನ್ ತಿಂಗಳ ದುಡ್ಡು ಬರೋದು, ವರ್ಷ ದುಡ್ಡು ಕಟ್ಟೋದು ಬರುತ್ತೆ. ಅದಾದ್ಮೇಲೆ ಮನೆ ಖರ್ಚಾಗಿರ್ಬೋದು, ಎಲ್ಲ ಅಂದ್ರೆ ಮೆಡಿಕಲ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಎಲ್ಲ ಖರ್ಚನ್ನ ಕೂಡ ಈ 1 ಕೋಟಿಯಿಂದ ನೀವು ಅಂದ್ರೆ ನೀವೇ ಕೊಟ್ಟು ಹೋಗುವಂತ ಅಮೌಂಟ್ ಇದು, ಅದರಿಂದ ಬರೆಸ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ಮಾಡ್ಕೊಳ್ಳೇಬೇಕು. ಸೊ ಸ್ನೇಹಿತರೆ, ಈಗ ಬೇರೆಲ್ಲ ಇನ್ಶೂರೆನ್ಸ್ ಬಗ್ಗೆ ಇನ್ಶೂರೆನ್ಸ್ ಏಜೆಂಟ್ಗಳು ಯಾಕೆ ಡಿಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತಂದ್ರೆ ಅವರ ಲಾಭದ ದೃಷ್ಟಿಯಿಂದ. ಇನ್ ಕೇಸ್ ನಿಮಗೆ ಲಾಭ ಬೇಕು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸೇ ಬೆಸ್ಟ್ ಸ್ನೇಹಿತರೆ. ಹಾಗಾದ್ರೆ ಟರ್ಮ್ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಇಲ್ಲಿ ನಿಮಗೆ ಮೊದಲನೇದಾಗಿ ಸ್ನೇಹಿತರೆ, ವರ್ಷಕ್ಕೆ ನೀವು ಚಿಕ್ಕ ಒಂದು ಪ್ರೀಮಿಯಂ ಅಮೌಂಟ್ ಅನ್ನ ಪೇ ಮಾಡ್ತಾ ಬರಬೇಕಾಗುತ್ತೆ. ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ 6,000 ಅಂತ ಬಂದ್ರೆ ನಾವು ತಿಂಗಳಲ್ಲ, ಕೆಲವೊಂದ್ಸತಿ ನಾವು ಪಾರ್ಟಿಗೆ ಅಂತಲೇ ದಿನಕ್ಕೆ 6,000 ಖರ್ಚು ಮಾಡಿಬಿಡ್ತೀವಿ. ಅದೇ 6,000 ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿಯನ್ನ ಒಂದು ಫಿನಾನ್ಷಿಯಲಿ ಸ್ಟ್ರಾಂಗ್ ಮಾಡುತ್ತೆ ಸ್ನೇಹಿತರೆ, ನೀವು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ. ಅಂದ್ರೆ ನಿಮ್ಗೆ ಏನಾದ್ರೂ ಅನಾಹುತ ಆಯ್ತು ಅಂತ. ಸೊ ಪ್ರತಿ ವರ್ಷ ನೀವು ಈ ರೀತಿಯಾದಂತ ಒಂದು 6,000 ಚಿಕ್ಕ ಅಮೌಂಟ್ ಅನ್ನ ನೀವು ಪೇ ಮಾಡ್ತಾ ಬರಬೇಕಾಗತ್ತೆ. ಜೊತೆಗೆ ಇಲ್ಲಿ ನಿಮಗೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ನೀವು ಇಲ್ಲ ಅಂತಂದ್ರೆ ಒಂದು ದೊಡ್ಡ ಲಂಸಮ್ ಅಮೌಂಟ್ ಕೂಡ ಇಲ್ಲಿ ನಿಮಗೆ ರಿಟರ್ನ್ ಆಗಿ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಸೊ ಇನ್ನೊಂದು 3 ಪಾಯಿಂಟ್ ಅನ್ನ ನಾನು ಮೇಜರ್ ಆಗಿ ಹೇಳಲೇಬೇಕಾಗುತ್ತೆ. ಒಂದು, ನೋ ಹಿಡನ್ ಕಂಡೀಷನ್ಸ್. ಸೊ ಯಾವುದೇ ಕಂಡೀಷನ್ಸ್ ಇರಲ್ಲ, ಚಾರ್ಜಸ್ ಇರಲ್ಲ, ಟ್ಯಾಕ್ಸ್ ಫ್ರೀ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲ, ನೋ ಇನ್ವೆಸ್ಟ್ಮೆಂಟ್ ಗಿಮಿಕ್ಸ್. ಅಂದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಗಿಮಿಕ್ಸ್ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಅಂದ್ರೆ ಪ್ಯೂರ್ ಆಗಿ ಒಂದು ಇನ್ವೆಸ್ಟ್ಮೆಂಟ್, ಒಂದು ಪ್ರೊಟೆಕ್ಷನ್ ಅಂತಾನೆ ಹೇಳ್ಬೋದು ನಿಮ್ಮ ಫ್ಯಾಮಿಲಿಗೆ. ಸೊ ಸ್ನೇಹಿತರೆ, ಇನ್ನೂ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದ್ರೆ ಈಗಲೇ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಿ. ಯಾಕಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಫ್ಯಾಮಿಲಿಯನ್ನ ಫಿನಾನ್ಷಿಯಲಿ ಸೆಕ್ಯೂರ್ ಮಾಡುತ್ತೆ. ನಿಮ್ಮ ಫ್ಯಾಮಿಲಿ ಖುಷಿಯಾಗಿರೋದಕ್ಕೆ ಇದೊಂದು ದೊಡ್ಡ ರೀಸನ್ ಆಗುತ್ತೆ. ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತಪ್ಪದೇ ಮಾಡಿಸಿ. ಇನ್ ಕೇಸ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. A to Z ಮಾಹಿತಿ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದರ ಬೆನಿಫಿಟ್ ಆಗಿರ್ಬೋದು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಸಿಗುವಂಥದ್ದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.